ವೀಕ್ಷಕರೇ, ಕಳೆದ 2 ದಿನಗಳಿಂದ ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ವತಿಯಿಂದ ನಡೆಯುತ್ತಿರುವ ರಾಷ್ಟ್ರ ಜಾಗೃತಿ ಅಭಿಯಾನಕ್ಕೆ ತುಮಕೂರು ಜನರಿಂದ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು, ನಿನ್ನೆ ಅಂದರೆ ಫೆಬ್ರವರಿ 10 ಶನಿವಾರ ನಡೆದ ಸಂತರ ಸಮಾವೇಶ, ಸಂತರ ನಡೆ ದೇಶದ ಕಡೆ ಕಾರ್ಯಕ್ರಮಕ್ಕೂ ಕೂಡ ಪ್ರೇಕ್ಷಕರ ಕೊರತೆ ಎದ್ದು ಕಾಣ್ತಾ ಇತ್ತು. ವೇದಿಕೆ ಮುಂಭಾಗದಲ್ಲಿ ಒಂದಷ್ಟು ಬೆರಳೆಣಿಕೆ ಮಂದಿ ಕಾಣಿಸಿದ್ದು ಬಿಟ್ಟರೆ ಹಿಂಭಾಗದ ಬಹುತೇಕ ಕುರ್ಚಿಗಳು ಖಾಲಿ. ಒಂದು ಬಕೆಟ್ ನೀರು ಅಲ್ಲಿ ಹಿಡಿದ್ರೆ ಸಂಜೆ ವರ್ಷಕ್ಕೆ ನಮ್ಮ ಹಳ್ಳಿಯ 190 ಹಳ್ಳಿಗಳಲ್ಲಿ ಇನ್ನು ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ್ದ ಜೋಡೆತ್ತುಗಳ ಮುಂದೆ ಜನ ಸೆಲ್ಫಿ ತೆಗೆದುಕೊಳ್ಳಲು ಮುಂದಾಗಿದ್ರು. ಈ ಜೋಡೆತ್ತು ಸ್ಪರ್ಧೆಯಲ್ಲೂ ಕೂಡ ಅಪಸ್ವರದ ಮಾತುಗಳು ಕೇಳಿ ಬಂದು ಒಟ್ಟು 8 ಜೋಡೆತ್ತುಗಳು ಆಗಮಿಸಿದ್ದು, ಅದರಲ್ಲಿ ಉತ್ತಮ ಜೋಡಿಗೆ ಬಹುಮಾನ ನೀಡಲಾಗುವುದೆಂದು ಕಾರ್ಯಕ್ರಮದ ಆಯೋಜಕರು ತಿಳಿಸಿದ್ರಂತೆ. ಆದರೆ ಪ್ರಶಸ್ತಿಗೆ ಜೋಡೆತ್ತು ನಿರ್ಣಯ ಮಾಡಬೇಕಾದ ಪಶುವೈದ್ಯರೇ ಇಲ್ಲದೆ ಇದ್ದಾಗ ಕೆಲ ಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಲಕ್ಷಾಂತರ ಹಣ ವ್ಯಯಿಸಿ ಸಾಕಿದ ಜೋಡೆತ್ತುಗಳನ್ನು ಪ್ರಶಸ್ತಿಗೆ ಸರಿಯಾದ ಮಾನದಂಡ ಅನುಸರಿಸದೆ ಬಹುಮಾನದ ಹಣವನ್ನು ಬಂದ ಎಲ್ಲರಿಗೂ ಸಮಾನವಾಗಿ ಹಂಚುವ ನಿರ್ಧಾರಕ್ಕೆ ಬಂದ ಕಾರ್ಯಕ್ರಮದ ಆಯೋಜಕರ ವಿರುದ್ಧ ಜೋಡೆತ್ತುಗಳ ಮಾಲೀಕರು ಗರಂ ಆಗಿದ್ದ ಘಟನೆ ಕೂಡ ನಡೆಯಿತು. ಒಟ್ಟಾರೆ ಈ ಕಾರ್ಯಕ್ರಮದ ಆಯೋಜಕರು ವ್ಯವಸ್ಥೆ ಚೆನ್ನಾಗಿ ಕಲ್ಪಿಸಿದ್ರು, ಪ್ರೇಕ್ಷಕರ ಕೊರತೆ ಎದ್ದು ಕಾಣ್ತಾ ಇದ್ದಿದ್ದು ಕೂಡ ಕಂಡು ಬಂತು. ವಾಶ್ ಮಾಡೋದು ಯಾವಾಗ? ಮೈ ತೊಳೆಯೋದು ಯಾವಾಗ? ಎಷ್ಟು ಬೆಲೆ ಬೀಳುತ್ತದು? ಈಗ 6 ಲಕ್ಷ 7 ಲಕ್ಷ ಬರ್ತವೆ. 7 ಲಕ್ಷ ಏನು ನಿಮಗೆ ಫ್ಯಾಷನ್ನಾಗ ಏನೋ ಸುಮ್ಮನೆ ಶೋಕಿಗೆ ಸಾಕ್ತೀವಿ. ಶೋಕಿಗೆ ಏನು ವ್ಯವಸಾಯ ಮಾಡಲ್ಲ? ಅದಕ್ಕೆ ವ್ಯವಸಾಯ ಮಾಡಿಲ್ಲ. ಏನು ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಹೌಸ್ MGM ಅಂತ ಹೇಳಿ ನಾವು ಫ್ಯಾಕ್ಟ್ರಿ ಐತೆ. 10/2/2024 ಶನಿವಾರ ಇವತ್ತು ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ಇವತ್ತೊಂದು ಜೋಡೆತ್ತಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ.
ಆ ಜೋಡೆತ್ತಿನ ಕಾರ್ಯಕ್ರಮದಲ್ಲಿ ಈಗ ಹಲವಾರು ಊರುಗಳಿಂದ ಅವ್ರದೇ ಆಗಿರ್ತಕ್ಕಂಥ ಒಂದು ಖರ್ಚುಗಳನ್ನು ಹಾಕೊಂಡು ಇಲ್ಲಿ ಬಂದಿದ್ದಾರೆ. ಆದ್ರೆ ಇಲ್ಲಿ ಬಂದು ಕೂಡಲೇ ಒಂದು ಅಲ್ಲಿನ ಪ್ರಕಾರ ಅವು ಪ್ರೈಸ್ ಅನ್ನ ಈಗ ಸಿದ್ಧಗಂಗಾ ಮಠದಲ್ಲಿ ಪ್ರತಿ ವರ್ಷನೂ ಕೂಡ ಕೊಡ್ತಾ ಇದ್ರು. ಅದೇ ರೀತಿ ಇಲ್ಲಿ ಜಡ್ಜ್ ಮಾಡಿ ಕೊಡುವಂತವ್ರನ್ನ ಯಾರು ಕರ್ಸಿಲ್ಲ. ಆಕ್ಚುಲಾಗಿ ಅದು ಮ್ಯಾನೇಜ್ಮೆಂಟ್ ತಪ್ಪಾಗಿದೆ. ಯಾರು ಈ ಒಂದು ಆರ್ಗನೈಸರ್ ಯಾರು ಮಾಡಿದ್ದಾರೆ ಅದನ್ನ ತಪ್ಪಾಗಿದೆ. ಎಲ್ರಿಗೂ ಕೂಡ ಇರ್ತಕ್ಕಂಥ ಪ್ರೈಸ್ ಅನ್ನ ಒಂದು ಫಸ್ಟ್ ಪ್ರೈಸ್ 20, ಎರಡನೇದು 15 ಮತ್ತು ಮೂರನೇದು 10,000 ಇದೆ. ಮೂರು ಸೇರಿಸಿ 8 ಜನಕ್ಕೂ ಹಂಚಿಕೊಂಡು ಸಮನಾಗಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ಅಷ್ಟು ವರ್ಷಗಳಿಂದ ಸಾಕಿ ಅವುಗಳನ್ನ ಸಲಹೆ ಇಲ್ಲಿಗೆ ಬಂದಿದ್ದೀವಿ ತಗೊಂಡು ಬಂದು ನೋಡಿದ್ರೆ ಇಲ್ಲಿ ಪ್ರೈಸ್ ಕೊಡೋದ್ರಲ್ಲಿ ಈ ಒಂದು ಆರ್ಗನೈಸ್ ಆಗಿರ್ತಕ್ಕಂಥವ್ರು ಸ್ವಲ್ಪ ನೆರವೇಟ್ ಮಾಡಿದ್ದಾರೆ. ಯಾಕಂದ್ರೆ ಜಡ್ಜ್ಮೆಂಟ್ ಅವ್ರನ್ನ ಕರ್ಸ್ಬೇಕಾಗಿತ್ತು, ಕರ್ಸ್ಬಿಟ್ಟು ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಈ ಸರಿ ಸಮನಾಗಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಟೈಮ್ ಆದ್ರೂ ಇದನ್ನ ತಿದ್ಕೊಂಡು ನಮ್ಗೆ ಈ ತರ ಆಗ್ದಂಗೆ ಮಾಡ್ಲಿ. ಬಂದಿರೋರು ಎಲ್ಲರೂ ಕೂಡ ಸಾಕಿರೋರು ಅಂತಾರೆ. ಎಲ್ಲ ಹಳ್ಳಿ ಕಾರಸುಗಳನ್ನ ಸಾಕಿರ್ತಕ್ಕಂಥವ್ರು, ಅದು 1 ವರ್ಷ 2 ವರ್ಷ 3 ವರ್ಷದಿಂದ ಸಾಕಿರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಈ ತರ ಆಗದಂಗೆ ನೆಕ್ಸ್ಟ್ ಜಡ್ಜ್ಮೆಂಟ್ ಏನಿದೆ ಅಂತವ್ರನ್ನ ಕರೆಸಿ ಎಲ್ರಿಗೂ ಕರೆಕ್ಟಾಗಿ ಏನೇನು ಬರ್ಬೇಕಾಗಿದೆ ಅಂತ ತಲುಪಿಸಿ ಅಂತ ನಾನು ಕೇಳ್ಕೊಂತ ಆರ್ಗನೈಸರ್ಲಿ ಈ ತರ ಮುಂದೆ ಅದರ ತಪ್ಪು ಮಾಡಬಾರ್ದು ಅಂತ ಕೇಳ್ಕೊಂತ ಎಲ್ಲ ಸೇರಿರ್ತಕ್ಕಂಥ ಹಳ್ಳಿಕಾರ ದನಗಳನ್ನ ಸಾಕಿರ್ತಕ್ಕಂಥ ಎಲ್ಲಾ ರೈತರಿಗೂ ಕೂಡ ಹೃದಯಪೂರ್ವಕವಾದ ವಂದನೆಗಳನ್ನು ಹೇಳ್ತಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಬಯಸ್ತೀನಿ.